2026-27ನೇ ಮುಂಗಡ ಪತ್ರ, ಕಳೆದ ಮುಂಗಡ ಪತ್ರಕ್ಕಿಂತಲೂ ಕೂಡ ದೊಡ್ಡ ಗಾತ್ರದ ಮುಂಗಡ ಪತ್ರ ಇದೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನು ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಗೆ ನೀಡಿದ್ದಾರೆ. ಇಲ್ಲಿ ವಿಶೇಷ ಎಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆಯೇ ಇಲ್ಲಿ ವಿಶೇಷ ಅನುದಾನವನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಮತ್ತು ಗೋವಿಂದರಾವ್ ಸಮಿತಿಯನ್ನು ಅನುಷ್ಠಾನ ಮಾಡಲಿಕ್ಕೋಸ್ಕರವೂ ಕೂಡ 4,291 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆದರೆ ಕಳೆದ ನಂಜುಂಡಪ್ಪ ಹೈಪವರ್ ಕಮಿಷನ್ನಿಂದ ಹಿಡಿದು 22 ವರ್ಷಗಳ ನಂತರವೂ ಕೂಡ ಹೈದರಾಬಾದ್ ಕರ್ನಾಟಕದ ಸ್ಥಿತಿಗತಿಗಳಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಹಾಗಾಗಿ ಅನುದಾನ ನೀಡುವುದರಿಂದ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಮಾತು ನಮ್ಮ ಭಾಗಕ್ಕೆ ಸುಳ್ಳಾಗಿದೆ. ಆದ್ದರಿಂದ ಈ ಅನುದಾನ ಕೊಟ್ಟಂಥ ಅನುದಾನವನ್ನು ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿ ಒಂದು ಕಾರ್ಯಸೂಚಿಯನ್ನು ಸೂಚಿಸಿ ಪರಿಣಾಮಕಾರಿಯಾದಂಥ ಬೆಳವಣಿಗೆ ಮಾಡಿ ಇಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಶಿಶು ಮರಣ ದರ, ತಾಯಂದಿರ ಮರಣ ದರದ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಮೂಲಕ ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಈ ಭಾಗದಲ್ಲಿ ಜಾಸ್ತಿ ಇದೆ. ಇದೆಲ್ಲವನ್ನು ತಗ್ಗಿಸಬೇಕು ಅಂತಂದರೆ ಇಲ್ಲಿ ಸರಿಯಾದಂಥ ಮಾರ್ಗಸೂಚಿಯನ್ನು ರೂಪಿಸಿ ಪರಿಣಾಮಕಾರಿಯಾದಂಥ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಆಗಬಹುದೇನೋ.